ಅಥಣಿ ವಿದ್ಯಾರ್ಥಿಗಳ ವಿದೇಶಿ ಸಾಧನೆ. ಕಠ್ಮಂಡು ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಗೆಲುವಿನ ಹೊನಲು. ಕಠ್ಮಂಡು, ನೇಪಾಳ ಮೇ 9, 10, 2025 ನೇಪಾಳದ ಕಠ್ಮಂಡುದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಅಥಣಿ ತಾಲೂಕಿನ ದಶಕಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಸಾಧನೆಯನ್ನು ಮೆರೆದಿದ್ದಾರೆ. ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ವಿವಿಧ ದೇಶಗಳಿಂದ ಸ್ಪರ್ಧಿಗಳು ಭಾಗವಹಿಸಿದ್ದು, ಅಥಣಿಯ ವೀರ ವಿದ್ಯಾರ್ಥಿಗಳು ತಮ್ಮ ನೈಪುಣ್ಯದಿಂದ ಎಲ್ಲರ ಗಮನ ಸೆಳೆದಿದ್ದಾರೆ. ಪದಕ ವಿಜೇತರನ್ನ ನೋಡೋದಾದರೆ ಸಂಗಮೇಶ್ ಕದಂ ಬಂಗಾರದ ಪದಕ, ವೇದಾಂತ ಶಿಂಗೆ ಬಂಗಾರದ ಪದಕ, ಮೇಘನಾ ಎಲೆಮಲ್ಲೆ ಬಂಗಾರದ ಪದಕ ಹಾಗೂ ಕಂಚಿನ ಪದಕ, ಜ್ಯೋತಿ ಬಾಶಿಂಗೆ ಬಂಗಾರದ ಪದಕ, ಅಂಜಲಿ ಯಾದವ್ ಬಂಗಾರದ ಪದಕ, ಮಲ್ಲಿಕಾರ್ಜುನ್ ಜಂಬಗಿ ಬೆಳ್ಳಿಯ ಪದಕ, ಯುವರಾಜ್ ಪವಾರ್ ಬೆಳ್ಳಿಯ ಪದಕ, ಉಜ್ಜನ್ ಕನದಲವಿ ಬೆಳ್ಳಿಯ ಪದಕ, ಸಾಯಿ ಚರಣ್ ಮಗರ್ ಬೆಳ್ಳಿಯ ಪದಕ, ಪೂರ್ವಿ ಎಳೆಮಲ್ಲೆ ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ. ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದು ಪ್ರೀತಮ ಹೊನ್ನಕಂಡೆ ಸರ್. ಅವರು ತಮ್ಮ ಶಿಸ್ತಿನ ತರಬೇತಿಯ ಮೂಲಕ ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಬಲ್ಲ ಮಟ್ಟಕ್ಕೆ ತಲುಪಿಸಿದ್ದಾರೆ. ಸಹಕಾರ ಯಾರು ಮಾಡಿದ್ರು ಅಂತ ನೋಡೋದಾದರೆ, ಈ ಸಾಧನೆಗಾಗಿ ಅಥಣಿ ಕ್ಷೇತ್ರದ ಶಾಸಕರಾದ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌದಿ ಹಾಗೂ ಸಮಾಜ ಸೇವಕರಾದ ಶ್ರೀ ರವಿಯಣ್ಣ ಪೂಜಾರಿ ಅವರ ಸಹಕಾರ ಅನನ್ಯವಾಗಿದೆ. ಇವರ ಪ್ರೋತ್ಸಾಹ ಹಾಗೂ ಬೆಂಬಲವಿಲ್ಲದೆ ಈ ಯಶಸ್ಸು ಸಾಧ್ಯವಾಗ್ತಿರಲಿಲ್ಲ.